ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. 68ನೇ ದಿನದ ಬ್ಲಾಗು ಆ್ಯಸ್ ಯೂಶುವಲ್ ಹೆಲ್ತ್ ಹಾಗೇ ಇದೆ. ಸೊ ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕೂಡ ಏನೇ ಮಾಡಿದ್ರು ಒಂದು ಇದು ಕಡಿಮೆ ಆಗ್ತಾಯಿಲ್ಲ. ಕೋಲ್ಡು ಮತ್ತು ಕೆಮ್ಮು ಕಡಿಮೆ ಆಗ್ತಾಯಿಲ್ಲ. ಸೊ ತಲೆನೋವೇನಿರಲಿಲ್ಲ, ಮತ್ತೆ ಸ್ಟಾರ್ಟ್ ಆಗಿದೆ. ನನ್ನ ವರ್ಕು ನೀರಲ್ಲೇ ಕೆಲಸ ಮಾಡ್ತಾಯಿರೋದು ಎಲ್ಲನೂ ಆ್ಯಸ್ ಯೂಶುವಲ್ ಒಂದೇ ಥರ ಇರುತ್ತೆ ಅಲ್ವಾ. ಸೊ ಮೊನ್ನೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗಿ ಮಲಗಿದೆ. ಪಾತ್ರೆ ಹಾಗೆ ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಉಜ್ಕೊಳ್ಳೋಣ ಅಂತ 5 o'clock ಎದ್ದರೆ ಇವತ್ತು ಕರೆಂಟ್ ಇರಲಿಲ್ಲ ಮನೆಯಲ್ಲಿ. 4:45 ಟ್ರಾನ್ಸ್ಫಾರ್ಮರ್ ಒಡೆದೋಗಿದೆ ಅಂತ ಹೇಳಿಬಿಟ್ಟು ಕರೆಂಟ್ ಇರಲಿಲ್ಲ. ಬೇಗ ಎದ್ದೆ, ಟೀ ಇಟ್ಬಿಟ್ಟು ಮಲಗಿಬಿಟ್ಟೆ ಸೈಲೆಂಟಾಗಿ. ಮತ್ತೆ ನನ್ನ ಕೈಲಿ ಆಗ್ತಿಲ್ಲ, ತಲೆ ವಿಪರೀತ ನೋವ್ತಿದೆ ಅಂತ ಹೇಳಿ ಮತ್ತೆ ಮಲ್ಕೊಂಡೇ ಇದ್ದೆ. 6:30ಗೆ ಸ್ಟಾರ್ಟ್ ಮಾಡಿದ್ದು ಹೋಟೆಲ್ ಮಾಡೋದಕ್ಕೆ. ಆವಾಗ ನಾನು ಮತ್ತೆ ಅಷ್ಟರೊಳಗಾಗಿ ಪಾತ್ರೆ ಉಜ್ಜೋಣ ಅಂದ್ಬಿಟ್ಟು ಸಣ್ಣ ಪುಟ್ಟದೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಒಂದೊಂದೇ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೊ ಒಬ್ಬರು ತಪ್ಪಿದ್ರೆ ಒಬ್ರು ಹಿಂಗೆ ಮಲ್ಕೊಳ್ಳೋ ಥರ ಆಗ್ತಿದೆ. ಒಂದು ಅಮ್ಮ, ಯಜಮಾನ್ರಿಗೂ ಬೆನ್ನು ನೋವು, ಮನೇಲಿ ಎಲ್ಲರ ಹೆಲ್ತು ಸರಿ ಇಲ್ಲ. ಸೊ ಇದಿಷ್ಟು ಮಾರ್ನಿಂಗದ್ದು ಮಾತ್ರನೇ. ಮತ್ತೆ ನಾನು ಸ್ಟಾರ್ಟ್ ಮಾಡೋದು ಈವ್ನಿಂಗೆ ಬ್ಲಾಗ್ನ. ಸೊ ಮಳೆ ಬೀಳ್ತಾ ಇದೆ, ಪಾತ್ರೆ ಹಂಗೆ ಬಿಟ್ಟಿದ್ದೀನಿ. ಮೇಲೆ ಅರ್ಧಂಬರ್ಧ ಬಟ್ಟೆ ಒಗೆದ್ಬಿಟ್ಟು ಸ್ವಲ್ಪ ಒಣಗಾಕಿದ್ದೀನಿ, ಸ್ವಲ್ಪ ಹಾಗೆ ಇದೆ. ಜೋರು ಮಳೆ ಬೀಳ್ತಿತ್ತು. ಅದಕ್ಕೆ ನಾನು ಯಜಮಾನ್ರು ಇದು ಬೆಳಗ್ಗೆ ಪಾತ್ರೆ ನಾನು ಒಬ್ಬಳು ಉಜ್ಕೊತೀನಲ್ಲ, ಅದಕ್ಕೆ ಜಾಸ್ತಿ ಆಗುತ್ತೆ, ನೆನ್ನೆ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ಕೂತ್ಕೊಂಡು ಅವ್ರ ಜೊತೆಗೆ ಅವರು ಉಜ್ಜಿ ಕೊಟ್ಟು ನಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಎತ್ತಿ ಜೋಡಿಸೋದು ಎಲ್ಲ ಕೆಲಸ ಮಾಡಿಕೊಂಡೆ. ಸೊ ಆಚೆ ಪಾತ್ರೆನೂ ಅವ್ರಿಗೆ ಇಳಿಸ್ಕೊಟ್ಬಿಟ್ಟು ಏನಿದೆ ಮಾಡ್ಕೊತಾ ಹೋದೆ. ಆ್ಯಂಡ್ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ನಮ್ಗೆ ನಿಜವಾಗ್ಲೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಬ್ಬರು ತಪ್ಪಿದ್ರೆ ಒಬ್ಬರು ಮನೇಲಿ ಏನಾದರೂ ಒಂದು ಇದೊಂದು ಇದ್ದೇ ಇರುತ್ತೆ. ಅದೊಂದು ಮನ್ಸಿಗೆ ತುಂಬ ಬೇಜಾರಾಗ್ತಾಯಿದೆ. ಸಣ್ಣ ಹೋಟ್ಲ್ ಬಿಸ್ನೆಸ್ಸು ಕೂಡ ಹಾಗೆ ಇದೆ. ಫುಲ್ಲು ಬೆಳಗ್ಗೆ ಮಾಡ್ಕೊಂಡು ಹೋಗಿದ್ದು ಬಿಸಿ ಅನ್ನ ಹಾಗೆ ಇರುತ್ತೆ. ತಪ್ಪಲೆ ಫುಲ್ಲು ದೋಸೆ ಹಿಟ್ಟು ಹಾಗೆ ಇರುತ್ತೆ. ಇಡ್ಲಿ ಖಾಲಿಯಾಗಿರೋದಿಲ್ಲ. ಎಲ್ಲನೂ ಇಲ್ಲಿ ಹಸುಗೆ ಹಾಕಬೇಕು, ಇಲ್ಲ ಗಾಡಿ ತಳ್ಳೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಅಲ್ಲೇ ಎತ್ತಿ ಮೋರಿಗೆ ಹಾಕಿ ಬರಬೇಕು. ಸೊ ಇಷ್ಟ ಆಗ್ತಿದೆ, ಬೇಜಾರಂತೂ ಆಗ್ತಿದೆ. ಬಟ್ ಮಾಡಿ ವೇಸ್ಟ್ ಆಗ್ತಿದೆ ಅಲ್ಲ. ಏನಂದರೆ ಲಾಸ್ ಆಗ್ತಿದೆ ನಮಗೆ. ಆ್ಯಂಡ್ ಏನಾಗಿಲ್ಲ ಅದು ಗೊತ್ತಾಗ್ತಾನೇ ಇಲ್ಲ. ಯಾರಾದರೂ ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಅಂತಾನೆ ಇರ್ತಾರೆ. ಸೊ ಎಷ್ಟು ದುಡಿತೀರಾ, ನೀನು ಕೆಲಸ ಮಾಡ್ತೀಯಾ, ಅವರೂ ಇದು ಮಾಡ್ತಾರೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಯಾರಿಗಾದ್ರೂ ಮನೆ ತೋರಿಸೋದಕ್ಕೆ ಹೋದರೆ ಬಾಡಿಗೆ ಮನೆಗಳು, ಅದರಲ್ಲೂ ಅಂತಾರೆ ನಮ್ಮನ್ನು. ಮತ್ತೆ ಅದೆಲ್ಲ ನಮಗೆ ಒಂಥರ ದಿಷ್ಟಿ ಥರ ಆಗ್ತಿರುತ್ತೆ. ಬಟ್ ಮನುಷ್ಯ ಬೆಳೆಯೋದನ್ನ ಏಳಿಗೆ ಆಗೋದನ್ನ ಯಾರೂ ನೋಡೋಲ್ಲ ಈ ಕಾಲದಲ್ಲಿ. ಅವನ ಹಾಳಾಗಿ ಹೋಗ್ಬಿಡ್ಬೇಕು ಅಂತ ಹೇಳಿ ಬಯಸೋರೇನೆ. ಸೊ ಅಕ್ಕಿಗೆ ಹೋಗಿ ನೀರಿಗೆ ಹೋಗ್ಬಿಟ್ಟು ಬಂದಮೇಲೆ ರೂಮ್ ಒರೆಸ್ಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೂಮೆಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಇದು ಮಾಡಿ ಜೋಡಿಸ್ಕೊಂಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರುತ್ತೆ, ಸ್ಯಾಟರ್ಡೇಯಿಂದ ನನ್ನ ವಾಯ್ಸ್ ಫುಲ್ಲು ಹೋಗಿದೆ. ಆ್ಯಂಡ್ ಅಷ್ಟು ಕಷ್ಟ ಆದರೆ ಕೂಡ ಇಲ್ಲ, ನಾನು ಯೂಟ್ಯೂಬ್ಗೋಸ್ಕರ ವೀಡಿಯೋಸ್ ಮಾಡಿಕೊಳ್ಳೇಬೇಕು. ಯೂಟ್ಯೂಬ್ಗೋಸ್ಕರ ನಾನು ಬಿಡಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡಿದ್ರೆ ಕೂಡ ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಇಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಬೆಳಗ್ಗೆ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನೈಟ್ ಎಷ್ಟೊತ್ತೇ ಆದರೂ ಅದು ಕೂಡ ಮಾಡ್ಕೋತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಬಟ್ಟೆ ಎಲ್ಲ ಒಣಗಾಕಬೇಕಾಗಿತ್ತು. 3-4 ದಿನದಿಂದ ನೈಟ್ ಆದರೆ ಚಳಿಗೆ ಮುಸ್ರೆ ಬಟ್ಟೆ ಒಗ್ದಿರಲಿಲ್ಲ, ನೆನೆಸಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಒಗೆದ್ಬಿಟ್ಟು ಒಣಗಾಕಿ ರೂಮ್ ಒರೆಸಿ ಆಚೆ ತೊಳೆದ್ಬಿಟ್ಟು ಒಳಗಡೆ ಹೋಗಿ
ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಹೆಸರುಬೇಳೆ ತೊಗರಿಬೇಳೆ ಹಾಕಿಬಿಟ್ಟು ಆಲೂಗಡ್ಡೆ ಒಂದೆರಡು ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು 3ರಿಂದ 4 ವಿಸಿಲ್ ಹಾಕಿ ಅದನ್ನ ಚೆನ್ನಾಗಿ ಪಾಮ್ಕೊಂಡು ಅದಕ್ಕೆ ಮಾಮೂಲಿ ಒಗ್ಗರಣೆ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಖಾರದ ಧನಿಯಾ ಪುಡಿ ಹಾಕ್ಬೋದು, ಇಲ್ಲಾಂದರೆ ಅದನ್ನ ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಆಮೇಲೆ ಬೋಂಡ ಮಾಡೋಣ. ಹೆಂಗೂ ಒಂಥರ ಚಳಿ ಇದೆ, ಮಳೆ ಬೀಳ್ತಾ ಇದೆಯಲ್ಲ, ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಫಸ್ಟೇನೋ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟೆ, ಆಮೇಲೆ ಎಲ್ಲ ಒಂದೊಂದೇ ಇದು ಮಾಡಿದ್ದು. ಆಲೂಗಡ್ಡೆ ಏನಕ್ಕೆ ಅಷ್ಟೊಂದು ತೊಗೊಂಬಂದಿದ್ದೆ ಅಂದರೆ ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಬೋಂಡನೇ ಇದೆ ಅಲ್ಲ, ಇನ್ನೇನಕ್ಕೆ ನಾವು ಪಲ್ಯ ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಆ್ಯಂಡ್ ಪಾತ್ರೆ ನೋಡಿದರೆ ಆಂಜನೇಯನ ಬಾಲ ಬೆಳ್ದಂಗೆ ಬೆಳೀತಾನೆ ಇತ್ತು, ಎಷ್ಟು ಉದ್ದ ಇತ್ತು ಪಾತ್ರೆ. ಸಾಂಬಾರಿಗೆಲ್ಲ ರೆಡಿ ಮಾಡಿ ಬೋಂಡ ಎಲ್ಲ ಹಾಕಿಬಿಟ್ಟು ಚಿಕ್ಕಮ್ಮನ ಹತ್ರ ಹೋಗಿ ಬಂದು ಆಮೇಲೆ ಮುದ್ದೆಗಿಟ್ಟೆ. 9:30 ಆಗೋಯಿತು ಮುದ್ದೆಗಿಡೋಷ್ಟ್ರೊಳಗಾಗಿ. 9:30ಗೆ ಮುದ್ದೆಗಿಟ್ಟು ಆವಾಗ ಎಲ್ಲ ನೀಟಾಗಿ ಇದು ಮಾಡಿ ಮತ್ತು ಪಾತ್ರೆ ಉಜ್ಜಕ್ಕೆ ನಿಂತ್ಕೊಂಡೆ. ಮಗಳು ಬಂದು ಅವ್ರ ಅಪ್ಪಂಗೆ ಎಲ್ಲ ಊಟನೂ ತೊಗೊಂಡೋಗಿ ಕೊಟ್ಟಳು. ಅಮ್ಮನಿಗೆ ನಾನೇ ತಟ್ಟೆಗೆ ಹಾಕಿ ಕೊಟ್ಟೆ, ಎತ್ಕೊಂಡೋಗಿ ಕೊಟ್ಟಳು. ಇನ್ನು ಅವ್ರ ಅಪ್ಪಗೆಲ್ಲ ಅವಳು ರೆಡಿ ಮಾಡ್ತಾಳೆ ಫಸ್ಟೇ. ಸೊ ನನಗೋಸ್ಕರ ಏನು ವೆಯ್ಟೆಲ್ಲ ಮಾಡಲ್ಲ ಅವಳು. ಅವ್ರ ಅಪ್ಪ ಅಂದರೆ ಅವಳಿಗೆ ಜೀವ. ಅಪ್ಪಗೂ ಮಗಳಿಗೂ ತುಂಬಾ ಇಷ್ಟ. ಸೊ ಅವಳು ಬಿಟ್ಟು ಇವ್ರು ಇರೋದಿಲ್ಲ, ಇವಳನ್ನ ಬಿಟ್ಟು ಅವರಂತೂ ಇರೋದೇ ಇಲ್ಲ. ತುಂಬ ಇಷ್ಟಪಡ್ತಾರೆ ಮಗಳನ್ನ. ಮಗಳು ತಂದೆಗೆ ಏನೇನು ಬೇಕು ಎಲ್ಲ ಊಟ, ನೀರು, ತಟ್ಟೆ ಪ್ರತಿಯೊಂದು ರೆಡಿ ಮಾಡಿ ಮುಂದೆ ಇಟ್ಲು. ಇನ್ನು ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರೆಲ್ಲ ಅವಳು ಎತ್ಕೊಂಡೋಗಿಡು ಅಂತ ಹೇಳ್ಬಿಟ್ಟು, ಆ್ಯಸ್ ಯೂಶ್ವಲ್ ನಂದೇನು ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅದನ್ನು ನಾನು ಮಾಡಿ ಕೊಡ್ತಾಯಿದ್ದೀನಿ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಯಾರು ಕಣ್ಣು ಬಿತ್ತೋ ಏನೋ ನಮಗೆ ಅಂತ, ನಾವೇನು ಅಂಥ ಇದೇನಲ್ಲ, ಬಟ್ ನೋಡೋರಿಗೆ ಹಿಂಗೆ ಅನಿಸುತ್ತೆ ಅಂದರೆ ಮನೆ ಕಟ್ಕೊಂಡಿದ್ದೀರಾ, ಹೋಟ್ಲಲ್ಲಿ ದುಡಿತೀರಾ, ಗಂಡ ಹೆಂಡ್ತಿ ಇಬ್ಬರೂ ದುಡಿತೀರಾ, ಇಲ್ಲ ಇನ್ನೇನೋ ಮಾಡ್ತಾಯಿದ್ದೀಯಾ ನೀನು ಅಂತ ಹೇಳಿ ಅವ್ರ ಕಣ್ಣೆಲ್ಲ ಇದಿರುತ್ತೆ. ಆ್ಯಂಡ್ ನೀನು ಎಷ್ಟು ಕೆಲಸ ಮಾಡ್ತೀಯಾ ಹಾಗೆ ಹೀಗೆ ಅಂತಾರಲ್ಲ, ಆ ಕಣ್ಣು ದೃಷ್ಟಿ ಅಂತೂ ಬೀಳುತ್ತೆ. ಸೊ ಯಾರು ಇದು ಬಿದ್ದರೆ ಕೂಡ ಮನುಷ್ಯನ ಕಣ್ಣು ದೃಷ್ಟಿ ಬೀಳಬಾರ್ದಂತೆ. ಸೊ ಮನುಷ್ಯನ ಕಣ್ಣಾಗಿರ್ಬೋದು ನರದೃಷ್ಟಿ ಬೀಳಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಸ್ವಲ್ಪ ನಂಬ್ತೀನಿ, ಅತಿಯಾಗಿ ನಂಬಕ್ಕೆ ಹೋಗೋದಿಲ್ಲ, ಬಟ್ ನಂಬ್ತೀನಿ. ಯಾಕಂದರೆ ಅದ್ರ ಎಫೆಕ್ಟ್ ನನಗೆ ಹೊಡಿತಾ ಇರುತ್ತೆ ಆಗಾಗ. ಹೇಗೆ ಅದ್ರ ಎಫೆಕ್ಟ್ ಹೊಡಿಯುತ್ತೆ ಅಂದರೆ ತುಂಬ ಹುಷಾರಿಲ್ಲದೆ ಆಗೋದು, ಕೈ ಕಾಲು ನೋವು ಬರೋದು, ಏನೂ ಕೆಲಸ ಮಾಡೋಕ್ಕೆ ಮನಸ್ಸೇ ಇಲ್ಲದೆ ಇರೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಬಟ್ ಅದನ್ನು ನಾನು ಎಲ್ಲಿ ಏನು ದಿಷ್ಟಿ ತೊಗೋಬೇಕು ಅದನ್ನೆಲ್ಲ ನೋಡಿ ರೆಡಿ ಮಾಡ್ಕೋತೀನಿ. ಬಟ್ ಅತಿಯಾಗಿ ಅದನ್ನು ನಂಬಕ್ಕೆ ನಾವು ಹೋಗಬಾರ್ದು. ಅತಿಯಾಗಿ ನಂಬಿದ್ರೆ ಅದೇ ನಮಗೆ ಮುಳುವಾಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಸಣ್ಣ ಪುಟ್ಟದ್ರಲ್ಲಿ ಏನು ಇದಾಗುತ್ತೋ ಅದನ್ನ ಮಾಡ್ಕೊಳ್ತಾ ದೇವ್ರನ್ನ ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೋಗೋ ಅಂಥ ಒಂದು ಇದೆ ನನಗೆ. ಸೊ ಇನ್ನು ಪಾತ್ರೆ ಎಲ್ಲ ಒಂದು ರಾಶಿ ಇತ್ತು. ನನಗೆ ನಿಜವಾಗ್ಲೂ ಬೆನ್ನೋವೇ ಬಂದುಬಿಡ್ತು. ಆ್ಯಂಡ್ ಕೈ ನೋವು ಜಾಸ್ತಿ ಆಯಿತು ನನಗೆ. ಆ್ಯಂಡ್ ಕೈ ನೋವು ವಿಪರೀತ ಜಾಸ್ತಿ ಆಗೋಯಿತು. ಊಟ ಕೂಡ ಮಾಡಿರಲಿಲ್ಲ, ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗಂತೂ ಈ ಕೈ ನೋವು ಬಂದಿದ್ದಕ್ಕೆ ಬೆನ್ನು ನೋವು ಹೋಗಿ ಯಾವಾಗ ಬೆನ್ನು ಕೆಳಗಡೆ ಹಾಕ್ತೀನೋ ಅನ್ನಿಸ್ತಾ ಇತ್ತು. ಒಂದು ಸತಿ ಮಲಗಿಬಿಟ್ರೆ ಮತ್ತೆ ನಾನು ಎದ್ದು ಊಟ ತಿನ್ನಲ್ಲ ಅಂತ ಹೇಳಿ ಮತ್ತೆ ತಟ್ಟೆಗೆ ಊಟ ಹಾಕ್ಕೊಂಡು ಹೋಗಿ ಒಂದೇ ಸತಿ ತಿನ್ನೋಣ ಅಂತ ಹೇಳಿ ಇದು ಮಾಡಿದೆ. ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸೋಪ್ ಹಾಕಿದೆ. ಸೋಪ್ ಹಾಕಿ ನೀಟಾಗಿ ತೊಳೆದೆ, ಯಾಕಂದರೆ ಹಾಲೆಲ್ಲ ಇವತ್ತು ಚೆನ್ನಾಗಿ ಉಕ್ಕಿಬಿಟ್ಟಿತ್ತು. ಎಲ್ಲನೂ ಉಕ್ಕಿ ಕೆಳಗಡೆ ಎಲ್ಲ ಗಲೀಜಾಗಿತ್ತು. ಇರುವೆಗಳು ಜಾಸ್ತಿ, ಏನು ಮಾಡಿದ್ರು ಇರುವೆ ಕಡಿಮೆ ಆಗ್ತಿಲ್ಲ. ಸೊ ಏನೆಲ್ಲ ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ಬಟ್ ಆ ಇರುವೆ ಕಡಿಮೆನೇ ಆಗ್ತಾಯಿಲ್ಲ, ಜಾಸ್ತಿ ಆಗ್ತಾಯಿತ್ತು. ಸೊ ಅದಕ್ಕೆ ಸೋಪ್ ಹಾಕಿ ನೀಟಾಗಿ ಒರೆಸೋಣ ಅಂತ ವಾರಕ್ಕೊಂದು ಸತಿ ಸೋಪ್ ಹಾಕಿ ನೀಟಾಗಿ ಕಟ್ಟೆ ಒರೆಸ್ಕೊತೀನಿ ಇದ್ರದ್ದೆಲ್ಲ. ಬಟ್ ಈ ನಡುವೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬೆಳಗ್ಗೆ ಲೇಟಾಗಿ ಎದ್ದೇಳಿ ಏನು ಕೆಲಸ ಆಗದೆ ಇರೋ ಕಾರಣ ಸ್ವಲ್ಪ ಹಾಗಾಗಿ ಇಟ್ಟಿದ್ದೀನಿ. ಬಟ್ ನೀಟಾಗಿ ಡೈಲಿ 2 ಸತಿ ಇಲ್ಲ 3 ಸತಿ ಒರೆಸ್ಕೊತಾ ಇರ್ತೀನಿ ನಾನು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಗ್ಯಾಸಿಗೆ ಸೋಪ್ ಹಾಕಿ ನೀಟಾಗಿ ತೊಳೆದು ಬಿಟ್ಟು ಟೀ ಪ್ಲಸ್ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟೆ. ಬೆಳಗ್ಗೆ ತೊಳ್ಕೊಳ್ಳೋಣ ಅಂದರೆ ಸ್ಮೆಲ್ಲು ಜಾಸ್ತಿ ಆಗುತ್ತೆ. ಬೆಳಗ್ಗೆ ಇನ್ನೊಂದು ಟೈಮು ಬಿಸಿನೀರು ಹಾಕಿ ಚೆನ್ನಾಗಿ ಅದನ್ನು ಒಂದು 5ರಿಂದ 10 ನಿಮಿಷ ಬಿಟ್ಟು ಮತ್ತೆ ಅದನ್ನ ಮತ್ತೆ ಬಿಸಿ ನೀರಲ್ಲಿ ಹಾಕಿ ಟೀ ಹಾಕಬೇಕು. ಇಲ್ಲಾಂದರೆ ಟೀ ಕುಡಿಯೋಕ್ಕಾಗೋದಿಲ್ಲ, ಸ್ಮೆಲ್ಲು ವಿಪರೀತ ಸ್ಮೆಲ್ ಬಂದುಬಿಡುತ್ತೆ. ಮತ್ತು ಯಾರೂ ಟೀ ಕುಡಿಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು
ಅದನ್ನು ಈ ಥರ ಮಾಡ್ತಾ ಇರ್ತೀನಿ ಅವಾಗವಾಗ. ವಾರಕ್ಕೆ 2 ದಿನಕ್ಕೊಂದು ಸತಿ ಇಲ್ಲ ಟೈಮ್ ಇದ್ದರೆ ದಿನ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಏನು ಬಿಸಿ ನೀರು ಟೀ ಫ್ಲಾಸ್ಕಾಗಿದೆ ಅದನ್ನ ಹಾಕಿ ಇಲ್ಲ ವಿಮ್ ಜೆಲ್ ಹಾಕಿ ತೊಳಿತೀನಿ, ಸ್ಮೆಲ್ ಕಡಿಮೆ ಆಗುತ್ತೆ. ಆಮೇಲೆ ಬಿಸಿ ನೀರು ಹಾಕಿ 1 ಡೇ ಫುಲ್ಲು ಬಿಡ್ತೀನಿ ಟೈಮ್ ಇದ್ದರೆ, ನೆನಪಿದ್ದರೆ. ಇಲ್ಲ ಅಂದರೆ ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನ ನೀಟಾಗಿ ತೊಳಿತೀನಿ. ಇಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇರೋದು ಗೊತ್ತಿದೆ ಎಲ್ಲರಿಗೂ. ಡೈಲಿ ನನ್ನ ರೊಟೀನ್ ನೋಡ್ತಾ ಇರ್ತೀರ, ಸಪೋರ್ಟ್ ಮಾಡಿ. ಡಾಲರ್ ಕೂಡ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ. ಆಲ್ರೆಡಿ $23-24 ಕಂಪ್ಲೀಟ್ ಆಗಿದೆ. ಇನ್ನೂ $100 ಆಗಿ ನನಗೆ ಬೇಗ ಅಮೌಂಟ್ ಬರೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.